ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸುಮಂತ್ ನಗುಮುಖದ ಒಡೆಯ ಕೊಲೆಯಾಗಿ ಸುಮಾರು 40 ದಿನಗಳಾಯಿತು. ಇವತ್ತಿಗೂ ಕೂಡ ನ್ಯಾಯ ಅಂತಕ್ಕಂಥ ಸಿಗಲಿಲ್ಲ. ಸುಮಂತನ ತಂದೆ ತಾಯಿ, ಅವರ ಅಣ್ಣ, ಅವರ ಮಾವ ಇವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಹೋರಾಟಗಾರಾಗಿರ್ತಕ್ಕಂಥ ನಮ್ಮಂಥವ್ರ ಮೇಲೆ ಕೇಸನ್ನು ಮಾಡ್ತೀವಿ, ಆಮೇಲೆ ಎಸ್ ಪಿಗೆ ದೂರನ್ನು ಕೊಡ್ತೀವಿ, ನಮ್ಮ ಹತ್ರ ಬಂದು ಮಾತಾಡ್ರಿ, ಆಮೇಲೆ ತಿಳ್ಕೊಳ್ರಿ ಅಂತಕ್ಕಂಥ ಎಷ್ಟೋ ವಿಷಯಗಳನ್ನ ಕುರಿತು ಚರ್ಚೆ ಮಾಡಿದರು. ಆಮೇಲೆ ಅದ್ರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಆದರೆ ನಾನು ಸುಮಂತರ ತಂದೆ ತಾಯಿಗೆ ಒಂದು ಚಾಲೆಂಜನ್ನು ಕೊಡ್ತಾಯಿದ್ದೀನಿ. ನೀವು ಕೊಲೆ ಮಾಡಿದ್ದೀನಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ, ಅಥವಾ ಇಡೀ ಕರ್ನಾಟಕದ ಜನತೆ ಕೂಡ ಹೇಳೋದಿಲ್ಲ. ಓಕೆ, ಅದು ಪೊಲೀಸ್ ಇಲಾಖೆ ಏನು ತನಿಖೆ ಮಾಡ್ತದಲ್ಲ ಅದ್ರ ಪ್ರಕಾರ ಬರಲಿ. ಅದ್ರ ನಿಮ್ಗೊಂದು ಚಾಲೆಂಜ್ ಅದರ ಏನಪ್ಪ ಅಂದ್ರೆ, ನಿನ್ನೆ SDMC ಅಧ್ಯಕ್ಷರಾಗಿರ್ತಕ್ಕಂಥವರು ನಿನ್ನೆ ಸುಮಂತನ ಬಗ್ಗೆ ಭಾಳ ಕೆಲವೊಂದಿಷ್ಟು ವಿಚಾರಗಳನ್ನು ಭಾಳ ಚಂದ ಬಿಚ್ಚಿಟ್ಟಿದ್ದಾರೆ. ನಿಮಗೇನಾದರೂ ಈಗ ಯಾವ ರೀತಿ ನೀವು ಹೋರಾಟಗಾರರ ಮೇಲೆ ಕೇಸ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಂದು ಹೇಳ್ತಾ ಇದ್ರಲ್ಲ, ಒಂದು ಸಾರಿ SDMC ಅವರ ಮೇಲೆ ಕೇಸ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಅದ ಇಲ್ಲ. ಯಾಕಪ್ಪ ಅಂದ್ರೆ ಅವರು ಏನು ಹೇಳಿದ್ರಂದ್ರೆ ನನಗೆ ಭಾಳ ಚಂದ ಅನ್ನಿಸ್ತಿರೋದು. ಸುಮಂತ್ ಬೆಳಗ್ಗೆ 4:15 ಎದ್ದು ಹೋಗ್ತಾನಪ್ಪ ಅಂದ್ರೆ, ಇವತ್ತು ಅವ್ರು SDMC ಅಧ್ಯಕ್ಷರು ಹೇಳ್ತಾರೆ, ನಾನೇನಾದರೂ ಬೆಳಗ್ಗೆ ಎದ್ದಪ್ಪ ಅಂದ್ರೆ ನನ್ನ ತಾಯಿ ನನ್ನ ಮಗ ಎಲ್ಲಿ ಹೊಂಟಾನ ಅಂತಂದು ಎಚ್ಚರಿರ್ತಾಳೆ. ಅದ್ರ ಜೊತೆಗೆ ಸುಮಂತ ಒಬ್ಬ 8ನೇ 9ನೇ ತರಗತಿ ವಿದ್ಯಾರ್ಥಿ ಬೆಳಗ್ಗೆ ಎಳ್ತಾನ, ಅಷ್ಟೊಂದು ಚಿಕ್ಕ ಮನೆಯಲ್ಲಿ ಎದ್ದು ಸ್ನಾನಕ್ಕೆ ಹೋಗಿ ಬಂದು ಬಟ್ಟೆಯನ್ನು ಹಾಕೊಳ್ತಾ ಇರಬೇಕಾದ್ರೆ, ಮನೆ ಬಾಗಿಲನ್ನು ತೆಗಿಬೇಕಾದ್ರೆ, ಮನೆಯ ಬಾಗಿಲನ್ನು ಮುಚ್ಚಬೇಕಾದ್ರೆ ಮನೆಯವರಿಗೆ ಯಾರಿಗೂ ಕೂಡ ಒಂದು ಸ್ವಲ್ಪ ಆದರೂ ಕಾಳಜಿ ಆಗಿರ್ಬೋದು, ಅಥವಾ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಇದನ್ನು ಯಾಕೋ ನನ್ನ ಕೈಲಿ ನಂಬೋಕ್ಕಾಗ್ತಾ ಇಲ್ಲ ಅಂತಂದು ಒಬ್ಬರು SDMC ನಿಮ್ಮ ಸುಮಂತನ ಶಾಲೆಯ ಸರ್ಕಾರಿ ಶಾಲೆಯ SDMC ಅಧ್ಯಕ್ಷರು ಹೇಳ್ತಕ್ಕಂಥ ಮಾತು. ಹಾಗಾದ್ರೆ ನಾವು ಕೂಡ ಇಷ್ಟು ದಿನ ಮಾತಾಡಿದ್ದು ಕೂಡ ಅದನ್ನೇ. ನಾವು ಯಾವತ್ತೂ ಕೂಡ ಹೇಳಿಲ್ಲ ಸುಮಂತನ ತಂದೆನ ಕೊಲೆ ಮಾಡ್ಯಾನ ಅಂತಂದು ಹೇಳಿಲ್ಲ, ಸುಮಂತನ ತಾಯಿ ಮಾಡ್ಸಾಳಂತ ಹೇಳಿಲ್ಲ, ಸುಮಂತನ ಅಣ್ಣ ಮಾಡ್ಸಾಳ. ಅವ್ನು ಯಾವ ಸುಳೆ ಮಗ ಹೇಳಿದ ಅವನ ಮೇಲೆ ನೀವು ಕೇಸ್ ಮಾಡಿದರೆ ಅದು ಮತ್ತು ಬೇರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನಾವು ಪೊಲೀಸ್ ಇಲಾಖೆ ತನಿಖೆ ಆಗುವವರೆಗೂ ಕೂಡ ನಾವು ಸಂಶಯಾಸ್ಪದವಾಗಿರ್ತಕ್ಕಂಥ ವಿಚಾರಗಳನ್ನು ಅಥವಾ ಹಿಂಗೆ ಆಗಿರ್ತದ ಅನ್ನುವಂಥ ಮಾತುಗಳನ್ನು ಹೇಳ್ಬೋದು. ಆದರೆ ಅದು ಹಂಗೆ ಆಗಿರ್ತದೆ ಅನ್ನೋದು ನನಗೆ ಗೊತ್ತದ ರೀ. ಯಾಕಂದ್ರೆ ಈ ಅಲ್ಲೆಲ್ಲ ಗಜಮಾ ಅಂತ ವಿಚಾರಗಳು ನಡೆದಾಗ ಯಾವೊಬ್ಬ ಮುಸುಕದಾರಿ ಯಾವತ್ತು ಬರದೇ ಇರತಕ್ಕಂಥ ವ್ಯಕ್ತಿ ಅವತ್ತನೇ ಬಂದಿರ್ತಾನಪ್ಪ ಅಂದ್ರೆ, ಒಂದು ಈ ಕೊಲೆಗೆ ಸುಮಂತ ದೇವಸ್ಥಾನಕ್ಕೆ ಹೋಗೋದು ನಿಮಗೆ ಗೊತ್ತಿರಬೇಕು, ಇಲ್ಲ ಅವ್ರಿಗೆ ಗೊತ್ತಿರ್ಬೇಕು. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ನನ್ನ ಮಾತನ್ನು. ಒಂದು ನಿಮಗೆ ಗೊತ್ತಿರಬೇಕು, ಇಲ್ಲ ಸುಮಂತನಿಗೆ ಗೆಳೆಯರಿಗೆ ಗೊತ್ತಿರ್ತದೆ. ಹಾಗಾದ್ರೆ ಆ ಮುಸುಕದಾರಿ ಬಂದವ ಎಲ್ಲಿಂದ ಬಂದಪ್ಪ ಅವ? ಅವತ್ತನೇ ಬರೋದಾಗಿದ್ರೆ, ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬರೋದಾಗಿದ್ರೆ, ಸೊ ಅದು ಪ್ರೀ ಪ್ಲ್ಯಾನ್ ಅಂದರೆ ಇದಕ್ಕೆ ಕಾರಣ ಒಂದು ಕುಟುಂಬಸ್ಥರಾಗ್ತಾರೆ, ಒಂದು ಸ್ನೇಹಿತರಾಗ್ತಾರೆ, ಹೌದಲ್ಲ? ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಅಲ್ಲ ಅನ್ನೋದಾದ್ರೆ ಅಲ್ಲಿರ್ತಕ್ಕಂಥ ಒಂದು 5-6 ಮನೆಗಳಲ್ಲಿ ಆ ಮುಸುಕದಾರಿ ಯಾರ್ದಾರ್ದು ಒಬ್ಬರ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿರಬೇಕು. ಭಾಳ ಚಂದ ಹೇಳಿದ್ರಿ SDMC ಅಧ್ಯಕ್ಷರು. ಹೌದು, ನನಗೂ ಖುಷಿ ಆಯಿತು. ಎಲ್ಲಾದರೂ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿರ್ಬೇಕು. ಮತ್ತೊಂದು ಹೇಳ್ತಾರೆ ಅವರು, ಆ ಸುಮಂತನ ಮನೆಯ ಪಕ್ಕದಲ್ಲಿ ಒಂದು ಕ್ಯಾಮ್ರಾ ಇತ್ತಲ್ಲ, ಅದು 8 ದಿನಗಳ ಹಿಂದೆನೇ 8 ದಿನ ಆಯಿತು ಆ ಕ್ಯಾಮ್ರಾ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ. ಅಂದ್ರೆ 8 ದಿನದ ಹಿಂದೆ ಯಾಕಾಯಿತು ಅನ್ನೋದು ಅವರಿಗೆ ಸಂಶಯ. ಮತ್ತು 8 ದಿನಗಳ ಒಳಗಡೆ ಯಾಕಾಯಿತು ಕೊಲೆ ಅಂತಕ್ಕಂಥದ್ದು SDMC ಅಧ್ಯಕ್ಷರಿಗೆ ಭಾಳ ಚಂದ ವಿವರಣೆಯನ್ನು ಕೊಟ್ಟರು. ಸೊ ಅವರು ನೇರ ಯಾರವಾಗಿ ಬೊಟ್ಟನ್ನು ಮಾಡ್ಯಾರ ಅನ್ನೋದು ಅವ್ರ ವಿಡಿಯೋವನ್ನು ಯಾರು ಕರೆಕ್ಟಾಗಿ ನೋಡ್ಕೊಳ್ತೀರಿ ಕೇಳ್ಕೊಳ್ತೀರಲ್ಲ ಅವ್ರಿಗೆ ಗೊತ್ತಾಗಿಬಿಡ್ತದೆ. ಅಂದರೆ ಇದರ ಅರ್ಥ ಸುಮಂತನ ಮನೆಯವರು ಭಾಳ ಬೇಜವಾಬ್ದಾರಿಯಿಂದ ಈ ಒಂದು ಘಟನೆ ನಡೆದಕ್ಕೆ ಅವರೊಂದು ಕಾರಣ ಆಗಿಬಿಡ್ತಾರೆ. ನಿಮ್ಮ ಮಗ 8ನೇ ತರಗತಿ 9ನೇ ತರಗತಿ ಓದ್ತಿರ್ತಾನೆ, ಅಂಥ ಒಂದು ಅರಣ್ಯ ಪ್ರದೇಶದಲ್ಲಿ ಪ್ರಾಣಿಗಳ ಓಡಾಡ್ತಿರ್ತದೆ. ಅಂಥ ಟೈಮ್ನಾಗ 4 ಗಂಟೆಗೆ ಎದ್ದು ಅವ್ನು ಜಳಕ ಮಾಡಿ ಅರ್ಬಿ ಹಾಕ್ಕೊಂಡು ಅವ್ನು ಹೋಗ್ತಿರ್ತಾನಪ್ಪ ಅಂದ್ರೆ ಅದ್ರ ಬಗ್ಗೆ ಎಳ್ಳಷ್ಟು ನಿಮಗೆ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ನಿಮ್ಮಷ್ಟು ನಿರ್ಲಜ್ಜಿಗಡಿತನ, ಬೇಜವಾಬ್ದಾರಿತನ ನಾನು ಎಲ್ಲೂ ಕೂಡ ಯಾವುದೇ ಪಾಲಕರಲ್ಲಿ ಕೂಡ ಕಾಣಲಿಲ್ಲ. ಸೊ ಅದನ್ನು SDMC ಅವರು ಕೂಡ ಹೇಳಿದ್ದಾರೆ. SDMC ಅವರು ಯಾವತ್ತೂ SDMC ಅವ್ರದ್ದು ಇನ್ನೂ ಸಂಪೂರ್ಣವಾಗಿರ್ತಕ್ಕಂಥ ಇಂಟರ್ವ್ಯೂ ಬರೋದದ ರೀ, ಭಾಳ ಚಂದ ಬರೋದದ. ನಿಮಗೇನಾದರೂ ತಾಕತ್ತಾಗಿದ್ರೆ ಕುಟುಂಬಸ್ಥರಿಗೆ, ನಾವೇನು ಮಾತಾಡಿದ್ವಲ್ಲ ಅದನ್ನೇ SDMC ಅವರು ಮಾತಾಡಿದ್ರು. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ಮುಸುಕಧಾರಿ ಬಂದಿರತಕ್ಕಂಥದ್ದು ನಿಜಾನ, ಅಲ್ಲಿ ಅನೈತಿಕ ಸಂಬಂಧ ಇರತಕ್ಕಂಥದ್ದು ನಿಜಾನ, ಸುಮಂತನ ಕೊಲೆಯಾಗಿದ್ದು ಆ ಮನೆಯ ಪಕ್ಕದಲ್ಲೇ ಅಂತಕ್ಕಂಥದ್ದು ನಿಜ. ಹಾಗಂತ ತಿಳ್ಕೊಂಡು ಮನೆಯವರೇ ಮಾಡ್ಯಾರ ತಂದಲ್ಲ, ಮನೆಯ ಪಕ್ಕದಲ್ಲೇ ಆಗಿರ್ತಕ್ಕಂಥದ್ದು. ಹಾಗಾದರೆ ಆ ಮುಸುಕುಧಾರಿ
ಯಾರ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದ ಅನ್ನೋದು ಮಾಹಿತಿ ನಮಗೆ ಸಿಗಬೇಕಾಗಿದೆ. ಇಲ್ಲಿ ಏನೋ ಒಂದು 5-6 ಜನ ಮನೆಯವರು ಅದಾರಲ್ಲ, ಅವರನ್ನು ಕರ್ಕೊಂಡೋಗಿ ಸರಿಯಾಗಿ ಪೊಲೀಸ್ ಇಲಾಖೆಯಿಂದ ತನಿಖೆ ಮಾಡಿದ್ದ ಆದ್ರೆ ಅವ್ರದ್ದೇನೋ ಒಂದು ಶೈಲಿ ಅದಲ್ರಿ, ಬಡವ್ರ ಮ್ಯಾಗ ತೋರಿಸ್ತಾರಲ್ಲ, ಬಡವರ ಮೇಲೆ ತೋರಿಸ್ತಾರಲ್ಲ ದಬ್ಬಾಳಿಕೆಯನ್ನು, ಆ ದಬ್ಬಾಳಿಕೆಯನ್ನು ಅಲ್ಲಿ ಹೋಗಿ ತೋರಿಸ್ಬೇಕು ಇವರು ಬೆಳ್ತಂಗಡಿಯವರು. ಇಲ್ಲಾಂದ್ರೆ ಆಗುವಂಥ ಮಾತಲ್ಲ ಇದು. ಮತ್ತೊಂದು ಏನಪ್ಪ ಅಂದರೆ ಇದರಲ್ಲಿ ಯಾವ ಒಬ್ಬ ರಾಜಕೀಯ ವ್ಯಕ್ತಿಯದ್ದು ಕುಮ್ಮಕ್ಕು ಇರಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ರಾಜಕೀಯ ವ್ಯಕ್ತಿದ್ದು ಯಾವುದೇ ಒಬ್ಬ ದೊಡ್ಡ ಮನುಷ್ಯನ ಇದರಲ್ಲಿ ಕುಮ್ಮಕ್ಕೆ ಇರೋದಾಗಿದ್ದರೆ 101% ನಿಮಗೆ ಹೇಳ್ತೀನಿ ನಾನು, ಈ ಕೇಸನ್ನು ಮುಚ್ಚಾಕಿಬಿಡ್ತಾರೆ ಬೆಳ್ತಂಗಡಿ ಪೊಲೀಸರು. 101%. ಯಾಕಂದರೆ ಇಲ್ಲಿವರೆಗೂ ಅದು ನಡ್ಕೊತ ಬಂದಿದ್ದು. ಸೊ ನನ್ನ ಪ್ರಕಾರ ಹೇಳ್ತೀನಲ್ಲ, ಸುಮಂತು ಬೆಳ್ತಂಗಡಿಗೆ ದೇವಸ್ಥಾನಕ್ಕೆ ಹೋಗೋದು ಅವ್ರ ಕುಟುಂಬಕ್ಕೆ ಮತ್ತು ಅವ್ರ ಗೆಳೆಯರಿಗೆ ಮಾತ್ರ ಗೊತ್ತಿರ್ತದೆ. ಇವು 2 ವಿಷಯಗಳು. ಇನ್ನೊಂದು ಮುಸುಕುದಾರಿ ಅವನು ಯಾರು ಬಂದಿದ್ದಾನಲ್ಲ, ಅವನ ಒಂದು ಅನೈತಿಕ ಸಂಬಂಧ, ಅದ್ರ ಬಗ್ಗೆ ಈ 3 ವಿಷಯಗಳನ್ನ ಕುರಿತು ಸರಿಯಾಗಿ ತನಿಖೆ ಮಾಡಿದ್ದ ಆದಲ್ಲಿ ಸುಮಂತನಿಗೆ ನ್ಯಾಯ ಸಿಗ್ತದೆ. SDMC ಅಧ್ಯಕ್ಷರೇ, ನಾನು ನಿಮಗೊಂದು ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪಿಕೊಳ್ಳೋಕೆ ಹೋಗಬೇಡ್ರಿ. ನೀವು ಸ್ವಲ್ಪ ಮಾತಾಡ್ತಿರಲ್ಲ, ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡ್ರಿ. ಯಾಕಂದ್ರೆ ನಿಮ್ಮ ಶಾಲೆಯ ವಿದ್ಯಾರ್ಥಿ, ನಾನು ಕೂಡ ಒಬ್ಬ ಶಿಕ್ಷಕನಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟಲ್ಲ. ಇಲ್ಲಿ ಸುಮಂತನ ತಂದೆ ಇಂಪಾರ್ಟೆಂಟ್ ಅಲ್ಲ, ತಾಯಿ ಇಂಪಾರ್ಟೆಂಟ್ ಅಲ್ಲ, ಅವ್ರ ಕೊಲೆಗಾರರು ಅಂತಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ಆದರೆ ನನಗೆ ಬೇಕಾಗಿರೋದು ಸುಮಂತನಿಗೆ ನ್ಯಾಯ. ಆ ಸುಮಂತನಿಗೆ ಕೊಲೆಯನ್ನು ಮಾಡಿರ್ತಕ್ಕ ಅವ್ರ ತಂದೆ ಇರಲಿ, ತಾಯಿ ಇರಲಿ, ಅಥವಾ ಬೇರೆ ಯಾರೇ ಇದ್ದರೂ ಕೂಡ, ಆ ಮುಸುಕುಧಾರಿನೇ ಆಗಿರಲಿ, ಅಥವಾ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಆಗಿರಲಿ, ಅಥವಾ ಆ ಮನೆಯ ಸುತ್ತಮುತ್ತ ರಾಜಕೀಯ ವ್ಯಕ್ತಿಗಳೇ ಆಗಿರಲಿ, ಯಾರೇ ಇರಲಿ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. SDMC ಅಧ್ಯಕ್ಷರು, ನೀವು ಜೋರಾದ ಧ್ವನಿಯನ್ನು ಇದರಲ್ಲಿ ಎತ್ತಲೇಬೇಕಾಗ್ತದೆ. ನಿಮಗೆ ಸಂಪೂರ್ಣವಾದ ಮಾಹಿತಿ ಲಭ್ಯ ಇರ್ತದೆ. ನಿಮ್ಮ ಶಾಲಾ ಮಕ್ಕಳನ್ನು, ನಿಮ್ಮ ಶಿಕ್ಷಕರನ್ನ, ನಿಮ್ಮ ಊರಿನ ಗ್ರಾಮಸ್ಥರನ್ನ ಎಲ್ಲರನ್ನು ಕರ್ಕೊಂಡು ಹೋರಾಟಕ್ಕೆ ನೀವು ಇಳಿದಿದ್ದೇ ಆದರೆ SDMC ಅಧ್ಯಕ್ಷರೇ, ಸುಮಂತನಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬಹುದು ಅಂತಕ್ಕಂಥ ನಂಬಿಕೆಯಿಂದ ಸುಮಂತನ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸೋಣ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಾನೆ ಅಂತಂದು ಹೇಳ್ತಾ, ಜಸ್ಟಿಸ್ ಫಾರ್ ಸುಮಂತ್, ಆದಷ್ಟು ಬೇಗ ಅವನಿಗೆ ನ್ಯಾಯ ಸಿಗ್ತದೆ ಅಂತ ಹೇಳ್ತಾ, ಚಕ್ರವರ್ತಿ ಸ್ವಲ್ಪ ಇವತ್ತು ದೂರ ಅದಾನ. ಸೊ ಅದಕ್ಕಾಗಿ ಏನಪ್ಪ ಅಂದರೆ ವಿಡಿಯೋ ಮಾಡೋದಕ್ಕೆ ಕೆಲವಿಷ್ಟು ಡಿಸ್ಟರ್ಬೆನ್ಸ್ ಆಗ್ತಿರ್ತಾವೆ. ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ನಾನು ಸ್ವಲ್ಪ ಮುಂಬೈಲಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋದಕ್ಕೆ, ಮತ್ತು ಡಿಸ್ಟರ್ಬೆನ್ಸು ಆಗಿರ್ತದೆ. ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.